ಆದ್ಮೇಲೆ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಮೊದಲು ಬಿ ಆರ್ ಪಾಟೀಲರು ರಾಜೀವ್ ಗಾಂಧಿ ವಸತಿ ಹಂಚಿಕೆಯಲ್ಲೇ ಮನೆಗಳ ಹಂಚಿಕೆಯಲ್ಲಿ ಎಲ್ಲೇ ಶಾಸಕರಿಗೆ ಕಿಮ್ಮತ್ತಿಲ್ಲ ಮತ್ತು ಅಲ್ಲೇ ವ್ಯವಹಾರ ಆಗ್ತದೆ ಅನ್ನೋ ಮಾತಾಡೆ ನಮ್ಮ BJP ಮಿತ್ರರಿಗೆ ಸಾಕಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಮತ್ತು ಅವರು ವಿರೋಧ ಮಾಡೋದ್ರಲ್ಲೂ ಸತ್ಯದೆ ಮಾಡಿದ್ರು. ಈಗ ಅವ್ರು ಬೆನ್ನು ನಮ್ಮ ರಾಜು ಖಾಗೆ ಅವರು ಸಹಿತ ಆರೋಪ ಮಾಡ್ತಾ ಇದ್ದಾರೆ. ಮನೆ ಹಂಚಿಕೆ ಅನ್ನೋಕ್ಕಿಂತ ಟೋಟಲ್ ಅನುದಾನದ ಬಗ್ಗೆ ಮಾತಾಡ್ತಾ ಆ ನೆಲೆಯಲ್ಲಿ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವರು. ಸಚಿವರು ಅಥವಾ CM ನಮ್ಮ ಸಮಸ್ಯೆ ಕೇಳುವುದಿಲ್ಲ, ಸಚಿವರಿದ್ದಂಥವರು ನಮ್ಮ ಪತ್ರವನ್ನು ನೋಡುವುದಿಲ್ಲ, ಮಾತಾಡೋದಿಲ್ಲ, ಎದುರಿಗೆ ಬಂದರೆ ಮಾತಾಡೋದಿಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಕಾಗವಾಡದ ಶಾಸಕ ರಾಜು ಕಾಗೆಯವರು 30 ವರ್ಷಗಳಿಂದ ಶಾಸಕರಾಗಿ ಬಂದಂಥವರು, ಆ ಭಾಗದ ಚಿರಪರಿಚಿತರು. ಜೊತೆಗೆ ಇದ್ದುದರಲ್ಲಿ ಹೌದು ಸಜ್ಜನ ಅನ್ನುವಂಥ ಒಬ್ಬ ಶಾಸಕ. ಅವರ ಪಕ್ಷಾಂತರ ಆಗಿರ್ಬೋದು, ಅಧಿಕಾರಕ್ಕಾಗಿಲ್ಲ ಅಂತಲ್ಲ. ಇಲ್ಲಿ ಹೇಳಬೇಕಾಗಿದ್ದೇನಪ್ಪ ಅಂದರೆ ರಾಜು ಕಾಗೆಯವರ ಮಾಡುತ್ತಿರೋ ಆರೋಪಗಳಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ, ಮತ್ತು ಯಾಕೆ ಮಾಡ್ತಾ ಇದ್ದಾರೆ, ಏನು BJP ಹೋಗೋಸರಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತದೆ. ಅದಕ್ಕೆ ಕಾರಣರು ಯಾರು, ಒಂದು ವೇಳೆ BJP ಹೋಗುವಂಥ ಮನಸ್ಥಿತಿ ಬರಲಿಕ್ಕೆ ಅನ್ನೋದನ್ನು ಅವ್ರ ಸ್ಟೇಟ್ಮೆಂಟ್ಗಳ ಮೂಲಕ ನಾವು ನೋಡ್ಬೋದಾಗಿದೆ. ಮೊದಲಾಗಿ ಅವರು ಈ ಮಾಧ್ಯಮ ಮುಂದೆ ಹೇಳ್ತಾ ಸಚಿವರು ಕೈಗೆ ಸಿಗುವುದಿಲ್ಲ. ಯಾರು ಸಚಿವರು ಬಿಡಿಸಿಡಬೇಕಾಗಿಲ್ಲ. ಸಚಿವರು ಅಂದರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯವರು, ಅದು ಹೆಸರು ಹೇಳಿಲ್ಲ ಅವರು. ಸಚಿವರು ಕೈಗೆ ಸಿಗುವುದಿಲ್ಲ, ಸಿಕ್ಕಿದಾಗ ನಮಸ್ಕಾರ ಮಾಡಿದರೆ ಪ್ರತಿ ನಮಸ್ಕಾರ ಮಾಡುವುದಿಲ್ಲ. ಒಂದು ಸಿಕ್ಕರು ಸಹಿತ ನಮಸ್ಕಾರ ರೀ ಅದಲ್ಲ ನಮಸ್ಕಾರ ತೊರಳಿ ಹೇಳುವುದಿಲ್ಲ. ನಮ್ಮ ಪತ್ರವನ್ನು ಸರಿಯಾಗಿ ನೋಡುವುದಿಲ್ಲ. ಯಾವ ಪುರುಷಾರ್ಥಕ್ಕೆ ನಾವು ಶಾಸಕರಾಗಿರಬೇಕು ಎಂದು ಕಾಗವಾಡ ಶಾಸಕರ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲೇ ಅವ್ರು ಯಾರೋ ಇರುವ ಸಚಿವರು ನಾವು ಹೇಳಲಿಕ್ಕೆ ಹೋಗೋದಿಲ್ಲ ಅದನ್ನು, ಯಾಕೆ ಅವರು ಸ್ಪಷ್ಟವಾಗಿ ಹೇಳಿಲ್ಲ ಅಂದಾಗ ಅದ್ರ ಬಗ್ಗೆ ರೆಫರ್ ಮಾಡೋದ್ರಲ್ಲಿ ಅರ್ಥಿಲ್ಲ. ಆದರೆ ಒಬ್ಬ ಸಚಿವರು ಇದ್ದಂಥವರು ಯಾರೂ ಇಲ್ಲವರು, ಅದಕ್ಕೆ ಸಂಬಂಧಿಸಿದಂಥವರು ಶಾಸಕರವರು, ಜನರಿಂದ ಆಯ್ಕೆ ಆದಂಥವರು, ಅವರ ಮಾತುಗಳಿಗೆ ಅವ್ರ ಪತ್ರಗಳಿಗೆ ಗಮನ ಹರಿಸಬೇಕಾಯ್ತು ಅವ್ರ ಆದ್ಯ ಕರ್ತವ್ಯ. ಅದರಲ್ಲಿ ಎರಡು ಮಾತ್ರ ಇಲ್ಲ. ಅದು ಆಗಬೇಕು ಬಿಡಬೇಕು, ಸ್ಯಾಂಕ್ಷನ್ ಆಗಿಬಿಡ್ಬೇಕು, ಮುಖ್ಯಮಂತ್ರಿಯವ್ರ ಜೊತೆಗೆ ಕ್ಯಾಬಿನೆಟ್ ತೆಗೆದುಕೊಂಡು ಡಿಸ್ಕಷನ್ ಮಾಡಿ ಫೈನಲ್ ಮಾಡುವಂಥ ವಿಷಯ. ಅಟ್ಲೀಸ್ಟ್ ಮಾನವೀಯವಾಗಿ ಅವ್ರ ಜೊತೆಗೆ ವರ್ತನೆ ಮಾಡಬೇಕಲ್ಲ. ಬೇರೆ ಪಾಟೀಲರು ಇದೇ ತಕರಾರು. ಅವರೊಬ್ಬ ಇವತ್ತು ಉಪಾಧ್ಯಕ್ಷರು ಯೋಜನಾ ಆಯೋಗದ್ದು, ಆದರೂ ಅವರು ಈ ತಕರಾರು ಮಾಡ್ತಾ ಇದ್ದಾರೆ. ನಮಗೇನು ಕೇಳೋದಿಲ್ಲ, ನಮ್ಗೆ ಹೇಳಾರ್ದು ಹೋಗ್ತಂತ. ಆದರೆ ಇನ್ನೊಂದು ಕಡೆ ನಮ್ಮ ಜಮೀರ್ ಅಹಮದ್ ಅವರು ಈ ಅದರ ಮಿನಿಸ್ಟರ್ ಇದ್ದಾರೆ, ಅವ್ರದಿಂದವ್ರು ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಆಳಂದ ಕ್ಷೇತ್ರಕ್ಕೂ BR ಪಾಟೀಲ್ ಅವರ ಪತ್ರದ ಆಧಾರದಲ್ಲೇ 950 ಮನೆಗಳ ಹಂಚಿಕೆ ಮಾಡಲಾಗಿದೆ. ಇವರು ಈ ರೀತಿಯಾಗಿ ವಾದ ಮಾಡ್ತಾ ಇದ್ದಾರೆ ನಮ್ಮ ಜಮೀರ್ ಅಹಮದ್ ಅವರು. ಅದಕ್ಕೆ ಸಂಬಂಧಿಸಿದಂಥ ಮಿನಿಸ್ಟರು, ಅದಕ್ಕೆ ಸಹಿ ಇರೋದು ಅವ್ರದ್ದು. ನಾವ್ಯಾಕೆ ಹೇಳಬೇಕಾಗಿದೆ ಅವ್ರಿಗೆ? ಮತ್ತು ಅಲ್ಲಿ ಹಂಚುವಂಥದ್ದು ಅಲ್ಲಿ ಲೋಕಲ್ದವ್ರು ಹಂಚ್ತಿರ್ತಾರೆ. ನಾವೇ ಅದರಿಗೆ ಸಂಬಂಧ ಇಲ್ಲ. ಒಂದರೆ ಸ್ವಾಮೀಜಿ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋಷ್ಟು ಮಟ್ಟಿಗೆ ಅವ್ರು ಮಾತಾಡ್ತಾ ಇದ್ದಾರೆ. ಇದು ಅಷ್ಟು ಸತ್ಯದಿಲ್ಲ ಅಂತಲ್ಲ. ಈ ಡಾಕ್ಯುಮೆಂಟ್ಸ್ ಇರಲಾರ್ದ ಜಮೀರ್ ಅಹಮದ್ ಅವರು ಸಹಿತ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಪಾರ್ಟಿ ಮನುಷ್ಯ, BR ಪಾಟೀಲ್ ಸೀನಿಯರು, ಉತ್ತರ ಕರ್ನಾಟಕದ ಒಬ್ಬ ಬಹಳ ಅಪರೂಪದ ವ್ಯಕ್ತಿಯಲ್ಲಿ ಒಬ್ಬರು, ಇದ್ದುದರಲ್ಲಿ ಪ್ರಾಮಾಣಿಕರು ಅನ್ನೋದು ಎರಡು ಮಾತಿಲ್ಲ. ಇವರಾಗಿರ್ಬೋದು, ಬಸವರಾಜ ರಾಯರೆಡ್ಡಿ ಅವರಾಗಿರ್ಬೋದು, ರಾಜು ಕಾಗೆ ಅವರಾಗಿರ್ಬೋದು, ಇನ್ನೂ RV ದೇಶಪಾಂಡೆ ಅವ್ರ ಮೇಲೆ ಆರೋಪಗಳಿದ್ದಾವೆ, ಇಲ್ಲ ಅಂತಲ್ಲ. ಭ್ರಷ್ಟಾಚಾರದ ಆರೋಪಗಳಿದ್ದಾವೆ, ಮತ್ತಿನ ಆರೋಪಗಳಿದ್ದಾವೆ. ಆದರೂ ಸಮಥಿಂಗ್ ಇಸ್ ಬೆಳೆದ ನಥಿಂಗ್ ಅಂತ. ಇಲ್ಲಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ವಿಶೇಷವಾಗಿ ಇಲ್ಲೊಂದು ಸೂಕ್ಷ್ಮವಾಗಿ ಗಮನಿಸಿದಾಗ ಉತ್ತರ ಕರ್ನಾಟಕದ ಶಾಸಕರಿಗೆ ಅಷ್ಟೊಂದು ಮಹತ್ವ ಇಲ್ಲೇ ಸಿಗ್ತಾ ಇಲ್ಲ. ಯಾವುದೂ ಇಲ್ಲ ಅವರು BJP ಸರ್ಕಾರದಲ್ಲಿ ಅಥವಾ ನಮ್ಮ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಏನೋ ಯಾವುದೋ ಸಂದರ್ಭದಲ್ಲಿ ಯಾವುದೋ ಗಳಿಗೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇವತ್ತೊಂದೇನೋ ಪ್ರಮುಖ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದಾರೆ. ಹಿಂದೊಬ್ಬರು ಯಾರೋ ಯಾವುದೋ ಕಾಲಕ್ಕೆ ಅವ್ರು ಬಂದು ಹೋದರು, ಇಲ್ಲಂತಲ್ಲ. ನಮ್ಮ ವೀರೇಂದ್ರ ಪಾಟೀಲವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಮಧ್ಯ ಕರ್ನಾಟಕದ ನಮ್ಮ ನಿಜಲಿಂಗಪ್ಪನವರಾಗಿರ್ಬೋದು, ಭಾಳಷ್ಟು ರೇರೆಸ್ಟ್ ಆಫ್ ದ ರೇರ್, ಆದಷ್ಟು ದಕ್ಷಿಣದ ಈ ಮುಖ್ಯಮಂತ್ರಿಗಳಾಗಿ ಬರುತ್ತಿರುವ ಕರ್ನಾಟಕದ ಜನ ಆದಷ್ಟು ಯಾಕೋ ಲಕ್ಷ ಕೊಡೋದಿಲ್ಲ ಏನು ಅಂತ. ಯಾಕಂದ್ರೆ ಇವೆಲ್ಲ ನೋಡ್ರಿ ಆರೋಪ BR ಪಾಟೀಲ್ ಆರೋಪ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದವರು, ಅದು ಗುಲ್ಬರ್ಗ ಆಳಂದದವರು, ಈ ರಾಜು ಕಾಗೆ ಅವರು, ಅದು RV ದೇಶಪಾಂಡೆ ಅವರು ನೋಡ್ರಿ, ಅವ್ರಿಗೂ ಈ ಸಲ ಅಂತ ಹೇಳ್ಕೊಳ್ಳೋಂಥದ್ದಿಲ್ಲ. ಎಷ್ಟೋ ಜನ ಅಶೋಕ್ ಪಟ್ಟಣ ಭಾಳ ಹಳೆಯವರು, ಅವ್ರ ಬಗ್ಗೆನೂ ಇಲ್ಲ.
ಅಂತ ಹೇಳ್ಕೊಳ್ಳೋಂಥ ಪೋಸ್ಟ್ಗಳು ಇವೆಲ್ಲನೂ ವಿಚಾರ ಮಾಡಿದಾಗ ಏನೋ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಅವ್ರ ಗುರು ಡಿ ಕೆ ಶಿ ಅವರಿಂದ ಒಂದು ಸ್ವಲ್ಪ ಏನೋ ಒಳ್ಳೆಯ ಸ್ಥಾನ ಸಿಕ್ಕಿರ್ಬೋದು. ಆದರೆ ಉತ್ತರ ಕರ್ನಾಟಕದ ಅಂತ ಹೇಳ್ಕೊಳ್ಳೋಂಥ ಪೋಸ್ಟ್ಗಳನ್ನು ಉತ್ತರ ಕರ್ನಾಟಕದ ಜನರಿಗೆ ಕೊಡಲಿಕ್ಕಿಲ್ಲ ಅಂತ ಇದ್ದಾವಿಲ್ಲದ್ರೆ ಇದೊಂದು ಸಣ್ಣ ಆರೋಪ ಇದ್ದೇ ಇರ್ತದೆ. ಹೀಗಾಗಿ ರಾಜು ಕಾಗೆ ಅವರು 30 ವರ್ಷ ಆದರೂ ಮುದ್ದಾದ ಮಾಡ್ತಾರೆ ಅನ್ನೋದು ಒಂದು ಸೂಕ್ಷ್ಮ ಆರೋಪ ಮಾಡ್ತಾ ಇದ್ದಾರೆ. ಇದು ಇವತ್ತು ಸಿದ್ದರಾಮಯ್ಯವ್ರು ಗಮನಿಸಬೇಕಾಗಿದೆ. ಯಾಕಂದರೆ ಅಟ್ಲೀಸ್ಟ್ ಅನುದಾನ ಯಾವ ದೃಷ್ಟಿ ಐತಿ ಏನು ಎಂತು ಕರೆದು ಮಾತಾಡಿಸಿ ಒಂದು ಸ್ವಲ್ಪ ಕೊಟ್ಟರೆ ಇವೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಾಂದ್ರೆ ಇವು ದೊಡ್ಡ ಇಶ್ಯೂ ಆಗ್ತಾವೆ ನಿಶ್ಚಿತವಾಗಿ. ಇದರಲ್ಲೇ ಉತ್ತರ ಕರ್ನಾಟಕದ ಶಾಸಕರ ಒಂದು ನಿಷ್ಕ್ರಿಯತೆ ಇರ್ಬೋದು, ಅಥವಾ ಹೋಗಿ ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಳಾರ್ದು ಉಳಿದಿದ್ದಿರ್ಬೋದು, ಅಥವಾ ಲಾಬಿ ಮಾಡೋದು ಬರದೇ ಹೋಗಿರ್ಬೋದು. ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಸಮೀಪ ಇರೋದರಿಂದಾಗಿ ಆ ಶಾಸಕರ ಬಗ್ಗೆ ಹೊಂದಾಣಿಕೆ ಏನೋ ಹಾಗೆ ಒಳ್ಳೆಯದಾಗ್ತದೆ. ಇದರ ಅರ್ಥ ಇಲ್ಲಿ ದಕ್ಷಿಣ ಕರ್ನಾಟಕದವ್ರಿಗೆ ಆರೋಪ ಮಾಡಿಲ್ಲ ಅಂತಲ್ಲ, ಇಲ್ಲೇ ಬೇಳೂರವರು ಆರೋಪ ಮಾಡ್ತಾ ಇದ್ದಾರೆ. ಅದೇನೋ ಆಗಲಿ ಸ್ವಲ್ಪ ಇಲ್ಲಿ ಏನೋ ಒಂದು ತಾರತಮ್ಯ ಇದ್ದೇ ಇರ್ತದೆ ಅಂತ. ಯಾಕೆ ಕೆಲವು ಕಡೆ ಖರ್ಗೆ ಅವರು ಸಹಿತ ಆ ಮಾತನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅದಿರಲಿ, ನಂತರ ನೋಡಿದ ಬಂದಾಗ ಈ ರಾಜು ಕಾಗೆ ಅವರು ಅವ್ರಿಗೆ ಆದಂಥ ಅಸಮಾಧಾನ ಹೇಳ್ತಾ ನಾವು ಯಾಕೆ ಇರಬೇಕಪ್ಪ ಇದ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ ಮುಖ್ಯಮಂತ್ರಿ ಆದವರು ಅಥವಾ ಸಂಬಂಧಿಸಿದ ಸಚಿವರು ಉಸ್ತುವಾರಿ ಆಗಿರ್ಬೋದು ಮತ್ತವರು ಆಗಿರ್ಬೋದು ಅಟ್ಲೀಸ್ಟ್ ವಾರದಲ್ಲಿ ಒಮ್ಮೆ ಆದರೂ ಶಾಸಕರ ಜೊತೆ ಕೇಳಿ ಅವ್ರ ಸಮಸ್ಯೆ ಏನು ಮಾತಾಡಬೇಕು ಅಂತ ಇದ್ದಾರೆ. ಈ ದಿಶೆಯಲ್ಲಿ ಅವರು ಭಾಗವಹಿಸಬೇಕಾದ್ರೆ ಈಗಾಗಲೇ ಆ ದಿಶೆಯಲ್ಲೇ ಸಿದ್ದರಾಮಯ್ಯನವ್ರಿಗೆ ಇದು ನಮ್ಮ ಹೈಕಮಾಂಡಿಂದ ಎಚ್ಚರಿಕೆ ಕೊಟ್ಟದ. ಗರಮೂ ಆಗಿದೆ ಈ ವಿಷಯದಲ್ಲಿ. ನೀವು ಯಾಕೆ ಮಾತಾಡೋದಿಲ್ಲ, ಯಾಕೆ ಮಾತಾಡಿಸೋಲ್ಲ ಅವ್ರು ನನಗೆ ಯಾಕೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತು. ಯಾಕಂದರೆ ಬಿ ಆರ್ ಪಾಟೀಲ್ ಇದು ಫಸ್ಟ್ ಟೈಮ್ ಅಲ್ಲ, ಇದಕ್ಕಿಂತ ಸಾಕಷ್ಟು ಸಲ ಇವರು ಆರೋಪ ಮಾಡಿದ್ದಾರೆ ಇಂಥ ವಿಷಯದಲ್ಲಿ. ಅದಕ್ಕೆ ಸಿದ್ದರಾಮಯ್ಯವರು ಹೇಳಿದ್ದಾರೆ ಬಂದು ಮಾತಾಡ್ತೀನಿ ಹಾಗೆ ಹೇಗೆ ಅಂತೇಳಿ ಮಾತಾಡೋಗಿದ್ರು ಅವರ ಏನು ಬೇಡಿಕೆ ಕೇಳಿದ್ದಾವೆ ಅವು ಏನು ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಿ ಪರಿಹಾರ ಮಾಡಬೇಕಾಗಿದ್ದು ಸಿದ್ದರಾಮಯ್ಯರ ಮತ್ತು ಆಯಾ ಉಸ್ತುವಾರಿ ಸಚಿವರ ಕೆಲಸ. ಅದು ಮಾಡಿದ್ರೆ ಈ ಒಂದು ಏನು ಭಿನ್ನ ಮತ ಅಂತೀವಲ್ಲ, ಭಿನ್ನಾಭಿಪ್ರಾಯ ಬೇರೆ, ಭಿನ್ನ ಮತ ಅಂದರೆ ಒಡೆದು ಹೋಗುವಂಥ ಕೆಲಸ ನೆಕ್ಸ್ಟ್ ಒಡೆದು ಹೋಗೋದು. ಈ ರಾಜು ಕಾಗೆ ಅವರು ಅದನ್ನೇ ಮಾತಾಡ್ತಾ ಇದ್ದಾರೆ. ಆಗ ನಂತರದಲ್ಲಿ ಕಮಲ ಆಪರೇಷನ್ನು ಮತ್ತೊಂದು ಆಪರೇಷನ್ ಹೇಳ್ತಾ ವಾದ ಮಾಡ್ತಾ ಹೋದ್ರಲ್ಲಿ ಏನೂ ಆಗ್ತಿಲ್ಲ. ಇದ್ದಿದ್ರಲ್ಲಿ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು. ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಮಾತುಗಳನ್ನು ಕೇಳಿದಾಗ ಒಂದು ಇರಿಟೇಟ್ ಆಗುವಂಥ ಮಾತಿನಲ್ಲಿ ಉತ್ತರ ಕೊಟ್ಟಿದ್ದು ನಾವು ಗಮನಿಸಿದಾಗ ಸಹಜ ಪಕ್ಷದಲ್ಲಿ ಭಿನ್ನ ಮತಗಳು ಸ್ಟಾರ್ಟ್ ಆಗ್ತಾ ಇರ್ತವೆ. ಅದು ಆಗದಂಗೆ ಅದೇ ನಮ್ಮ ಪರಮೇಶ್ವರ್ ಅವರು ಸ್ವಲ್ಪ ಬೇಸರ ಆಕೈತಿ ಹಾಗೆ ಏನೋ ಸ್ವಲ್ಪ ಒಳ್ಳೆಯ ಮಾತುಗಳನ್ನು ಮಾತಾಡಿದ್ದಾರೆ. ಇವೆಲ್ಲನೂ ಸೂಕ್ಷ್ಮವಾಗಿ ಗಮನಿಸಿದಾಗ ಮತ್ತು ಆರ್ ವಿ ದೇಶಪಾಂಡೆ ಅವರು ಸ್ವಲ್ಪ ಶಾಸಕರು ಟೈಮ್ ಕೊಡ್ರಿ ಅಂತ ಕೇಳಿದ್ದನ್ನು ಗಮನಿಸಿದಾಗ ಇವೆಲ್ಲನೂ ಸಹಜವಾಗಿ ಮುಗಿದು ಹೋಗ್ತದೆ. ನಮ್ಮ ಕನ್ನಡದಲ್ಲಿ ಗಾದಿ ಮಾತದ ಉಗುರಲ್ಲೇ ಹೋಗೋದಕ್ಕೆ ಕೊಡ್ಲಿ ಹಿಡ್ದಂಗೆ ಅಂತಗದ. ಆಗ ಸುಮ್ಮನೆ ಬಿ ಜೆ ಪಿಗೆ ಟೀಕಾ ಮಾಡೋಕ್ಕಿಂತರು ನಮ್ಮ ಆಪ್ರೇಷನ್ ಮಾಡಿದಿರಿ ಹಂಗೆ ಮಾಡಿದಿರಿ ಹಿಂಗೆ ಮಾಡ್ತಾರೆ. ಅದು ಸಹಜದ. ನಿಮ್ಮಲ್ಲಿ ಭಿನ್ನ ಮತ ಹೆಚ್ಚಾದಂದ್ರೆ ಸಹಜದ ಅಧಿಕಾರ ಹಂಗೆ ಅದು ಒಳಗೆ ತೆಗೆದು ಬಿಡ್ತಾರೆ. ಆಗ ನಂತರದಲ್ಲಿ ಚೀರುಕ್ಕಿಂತರೂ ಬೀದಿ ಮೇಲೆ ನಿಂತು ಹೋರಾಟ ಮಾಡೋಕ್ಕಿಂತಲೂ ಇದ್ದಾಗ ಉಳಿಸ್ಕೊಳ್ಳುವಂಥದ್ದು. ಕಾಗೆ ಅವರು ಈಗಾಗಲೇ ಬಿ ಜೆ ಪಿ ಬಂದಂಥವ್ರು ಇದ್ದಾರೆ. ಅವ್ರ ಜೊತೆ ಸಂಪರ್ಕ ಮಾಡೋರು ಬಿ ಜೆ ಪಿ ನಾಯಕರು ಇಲ್ಲಿವರೆಗೆ ಯಶಸ್ವಿ ಹಂತದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಆ ದಿಶೆಯಲ್ಲೇ ಅವ್ರ ಬೇಡಿಕೆ ಈಡೇರಿಸುವ ಜೊತೆಗೆ ಅವರು ಈಗಾಗಲೇ ಬಿ ಆರ್ ಪಾಟೀಲ್ ಏನು ಮಾಧ್ಯಮಕ್ಕೆ ಹೇಳಿದ್ದೀನಿ ಅದನ್ನ ಇಲ್ಲೂ ಹೇಳ್ತೀನಿ ಅನ್ನೋ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನ ಮೇಲೆ ಮತ್ತು ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ. ನಮ್ಮ ಜಮೀರ್ ಅಹಮದ್ ಸಹಿತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಬಿ ಆರ್ ಪಾಟೀಲ್ಗೆ 950 ಮನೆಗಳ ಸ್ಯಾಂಕ್ಷನ್ ಮಾಡಿದ್ದೀವಿ ಅಂತನೂ ಮಾತು. ಇನ್ನುಳಿದ ವಿಷಯನೂ ಆರೋಪ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ಅದೆಲ್ಲ ಇರಲಿ, ಒಟ್ಟಾರೆಯಾಗಿ ಕಾಂಗ್ರೆಸ್ನ ಮುಂದಿರುವಂಥ ಸವಾಲು ಏನಪ್ಪ ಅಂದ್ರೆ ಬಿ ಆರ್ ಪಾಟೀಲ್ ಮತ್ತು ರಾಜು ಕಾಗೆ ಅವ್ರನ್ನ ವಿಶ್ವಾಸ ತೆಗೆದುಕೊಂಡ ಜೊತೆಗೆ ಸಚಿವರೇನು ಹೆಚ್ಚರಲ್ಲ, ಯಾರೂ ಇಲ್ಲ, ಅವರು ಉಸ್ತುವಾರಿಗಳು ಅವ್ರಿಗೂ ಸಹಿತ ತಾಕೀತು ಮಾಡೋ ಜೊತೆಗೆ ಪ್ರತಿಯೊಬ್ಬ ಶಾಸಕರನ್ನು ವಿಶ್ವಾಸ ತೆಗೆದುಕೊಂಡ ಅವ್ರ ಬೇಡಿಕೆಗಳಿಗೆ ಮಿನಿಮಮ್ ಆದರೂ ಇವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ರಪ್ಪ ಅಂದ್ರೆ ಮೋಸ್ಟ್ಲಿ 5 ವರ್ಷ ಪೂರ್ತಿ ಆಡಳಿತ ಆಗ್ಬೋದು ಕಾಂಗ್ರೆಸ್ಸಿಂದ. ಇಲ್ಲಾಂದ್ರೆ ಈಗಾಗಲೇ ಅಲ್ಲಿ ಕಾವಲ ಕಾಯ್ತಾ ಇದ್ದಾರೆ ನಮ್ಮ ಬಿ ಜೆ ಪಿ ಮಿತ್ರರು ಮತ್ತು HDK ಅವರು. ಹೀಗಾಗಿ ಸಿದ್ದೂರವರ ಅಥವಾ ಸಿದ್ದರಾಮಯ್ಯರ ಮೇಲೆ ಡಿ ಕೆ ಶಿ ಅವರ ಮೇಲೆ ಭಾಳ ಭಾರದ ಜೊತೆಗೆ ಉಸ್ತುವಾರಿಗಳದ್ದು ಸಹಿತ ಅಂತ ಹೇಳ್ತಾ ಈ ಯಾವ ಪುರುಷಾರ್ಥಕ್ಕೆ ಶಾಸಕರಾಗಬೇಕು ಅನ್ನೋಂಥ ಭಾವನೆಯನ್ನು ಕಿತ್ತಾಕೋಲಿ ಸಿದ್ದರಾಮಯ್ಯರು ಯಶಸ್ವಿ ಆಗಬಹುದು ಅಂತೇಳಿ. ಯಾಕಂದ್ರೆ ಈಗ ಅಧಿಕಾರದ 136-137 ಜನ ಇವ ಶಾಸಕರಿದ್ದಾರೆ. ಒಡ್ಕೊಂಡು ಹೋಗೋದ್ರಲ್ಲಿ ಸುಲಭದ ಕೆಲಸ ಅಲ್ಲ, ಅದು ಸತ್ಯದ. ವಾಸ್ತವದ ಮೇಲೆ ಹೇಳೋದಪ್ಪ ಅಂತಂದ್ರೆ ಸಿದ್ದರಾಮಯ್ಯರು ಕರೆದು ಮಾತಾಡಿಸಿ ಸರಳವಾಗಿ ಬಗೆಹರಿಸೋದು ಯೋಗ್ಯ ಅಂತ ಹೇಳ್ತಾ ಏನಾದರೂ ನಮ್ಮ ಬಿ ಜೆ ಪಿಗೆ ಮಾತ್ರ ಒಳ್ಳೆ ವಿರೋಧ ಪಕ್ಷ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯ ಅಂತೇಳಿ ಟೀಕೆ ಮಾಡೋಣ. ಆದರೆ ವಿರೋಧ ಬಂದಾಗ ವಿರೋಧ ಸರಿಯಾಗಿ ಮಾಡ್ತಾರೆ. ವಿರೋಧ ಪಕ್ಷದ ಕೆಲಸವನ್ನು ಬಿ ಜೆ ಪಿಗರು ಭಾಳ ಸಮರ್ಥವಾಗಿ, ಜೊತೆಗೆ ನಮ್ಮ HD ಕುಮಾರಸ್ವಾಮಿಗಳು ಸಹಿತ ಸಮರ್ಥವಾಗಿ ಮಾಡೋದ್ರಿಂದಾಗಿ ಅನೇಕ ವಿಷಯಗಳು ಜನಸಾಮಾನ್ಯರ ಹತ್ತಿರ ಬರ್ತಾ ಇದ್ದಾವೆ. ಕಾಂಗ್ರೆಸ್ಸಿನ ದೋಷಗಳು
ಹೊರಗೆ ಬರ್ತಾ ಇದ್ದಾವೆ. ಇನ್ನು ತಿದ್ದುಕೊಳ್ಳೋದು ಬಿಡೋದು ಕಾಂಗ್ರೆಸ್ಗೆ ಬಿಟ್ಟು ವಿಷಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಇಷ್ಟು ನೀವು ವಂದನೆಗಳು.